ಕಾಲಿನಿಂದ ಪತ್ನಿ ಕುತ್ತಿಗೆಯನ್ನ ತುಳಿದು ಪತಿ ಹತ್ಯೆ ಮಾಡಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತದೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಆಗಿರೋ ಘಟನೆ ಇದು. ಶಾಪಿಂಗ್ ಹೋಗಿದ್ದ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಗಲಾಟೆ ವೇಳೆ ಪತ್ನಿ ಪದ್ಮಜಾ ಕೊಲೆಗೈದಿರುವಂತಹ ಹರೀಶ್ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ದಂಪತಿ ಕೆಲಸ ಮಾಡ್ತಾ ಇದ್ರಂತೆ. ಈ ವೇಳೆ ಒಂದು ಶಾಪಿಂಗ್ ವಿಚಾರಕ್ಕೆ ಎಂತೆಂಥ ವಿಚಾರಕ್ಕೆ ಕೊಲೆ ನಡೆದು ಹೋಗುತ್ತೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಒಂದು ಶಾಪಿಂಗ್ ವಿಚಾರಕ್ಕೆ ಗಲಾಟೆ, ಮಾತಿಗೆ ಮಾತು ಬೆಳೆಯುತ್ತೆ. ಇದು ದಾರುಣವಾಗಿ ಇದು ಕೂಡ ಅಂತ್ಯ ಆಗುತ್ತೆ ಪತ್ನಿಯನ್ನ ಹತ್ಯೆಗೈಯೋದ್ರ ಮೂಲಕ. ಪದ್ಮಜಾ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈಗೋನೋ ಅಥವಾ ಸಿಟ್ಟೋ ಫ್ರಸ್ಟ್ರೇಷನ್ನೋ ಯಾವ ಹಂತದಲ್ಲಿ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿಬಿಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಶಾಪಿಂಗ್ ವಿಚಾರದಲ್ಲಿ ಗಲಾಟೆ ಅಂತೆ ಕೇಳೋದಕ್ಕೆ ಕ್ಷುಲ್ಲಕ ಅಂತ ಅನ್ಸುತ್ತೆ. ಬಟ್ ಪ್ರಾಬಬ್ಲಿ ಎಷ್ಟು ತಿಂಗಳಿಂದ ಇವ್ರು ಗಲಾಟೆ ಮಾಡ್ಕೊಳ್ತಾ ಇದ್ರು, ಎಷ್ಟು ಸಮಯ ಇದು ಅತಿರೇಕಕ್ಕೆ ಹೋಗಿತ್ತು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರ ಜೀವನ ಬರ್ಬಾದಾಯಿತು, ಇನ್ನೊಬ್ರು ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸ್ಬಿಟ್ರು. ದಿನ ಬೆಳಗಾದ್ರೆ ಸಾಕು ಇಂಥ ಘಟನೆಗಳು ನೋಡೋದಕ್ಕೆ ಸಿಗ್ತಾ ಇದೆ. ಒಂದೇ ಡಿವೋರ್ಸ್ಗೆ ಹೋಗುತ್ತೆ ಆ ಪ್ರಕರಣ, ಅಥವಾ ಅನೈತಿಕ ಸಂಬಂಧ, ಅಥವಾ ಕೊಲೆ. ಕೆಲ ತಿಂಗಳಿಂದ ಹರೀಶ್ ಕೆಲಸ ಬಿಟ್ಟಿದ್ರಂತೆ. ಮಾಹಿತಿ ಇನ್ನೊಂದಷ್ಟು ಸಿಗ್ತಾ ಇದೆ ನಮಗೆ. ಪ್ರತಿದಿನ ಮನೆಯಲ್ಲಿ ದಂಪತಿ ನಡುವೆ ಕೌಟುಂಬಿಕ ಕಲಹಕ್ಕೆ ಈ ವಿಚಾರ ಕಾರಣ ಆಗಿತ್ತಂತೆ. ಪತ್ನಿ ಶಾಪಿಂಗ್ ಹೋಗಿದ್ದಕ್ಕೆ ಈ ವಿಚಾರಕ್ಕೆ ಕೋಪಗೊಂಡು ಹರೀಶ್ ಜಗಳವನ್ನ ತೆಗಿತಾರಂತೆ. ಹರೀಶ್ ಕೆಲ ತಿಂಗಳಿಂದ ಕೆಲಸ ಬಿಟ್ಟಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮನೆಯಲ್ಲೇ ಇದ್ರಂತೆ. ಆ ಫ್ರಸ್ಟ್ರೇಷನ್ ಅಥವಾ ಇನ್ನೇನೋ ವಿಚಾರಕ್ಕೆ ಸಿಟ್ಟಿತ್ತೋ ಗೊತ್ತಿಲ್ಲ, ಸಿಟ್ಟಂತೂ ಅತಿರೇಕಕ್ಕೆ ಹೋಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಯಾವಾಗ ಇವರು ಮದುವೆ ಆಗಿದ್ದು ಈ ದಂಪತಿ, ಏನೇನ್ ಮಾಹಿತಿ ಇದೆ, ಮತ್ತೆ ಇದು ಒಂದೇ ರೀಸನ್, ಶಾಪಿಂಗ್ ಒಂದೇ ರೀಸನ್, ಅಥವಾ ಇದ್ರ ಹಿಂದೆ ಇನ್ನೂ ದೊಡ್ಡ ದೊಡ್ಡ ರೀಸನ್ಗಳು ಏನಾದ್ರು ಇದುವಾ? ಮಮತಾ, ಪ್ರಮುಖವಾಗಿ ಇವರು 4 ವರ್ಷಗಳ ಹಿಂದಷ್ಟೇ ಮದುವೆ ಆಗಿರೋಂಥದ್ದು. 4 ವರ್ಷ ಹಿಂದೆ ಮದುವೆ ಆದಂತ ಸಂದರ್ಭದಲ್ಲಿ ಇಬ್ರು ಕೂಡ ಒಂದೇ ಕಾಲೇಜ್ನಲ್ಲಿ BE ಮಾಡ್ತಾ ಇರ್ತಾರೆ. BE ಮಾಡಿದ ನಂತರ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಪ್ರೇಮಾಂಕುರ ಆಗಿತ್ತು. ಜೊತೆಗೆ ಅದನ್ನ ಕುಟುಂಬಸ್ಥನಿಗೆ ಹೇಳ್ಕೊಂಡು ಅರೇಂಜ್ ಮ್ಯಾರೇಜ್ ರೀತಿಯಲ್ಲಿ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಮದುವೆ ಆದ ಬಳಿಕ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಆದ್ರೆ ಕಳೆದ 1 ವರ್ಷದಿಂದನೂ ಕೂಡ ಹರೀಶ್ಗೆ, ಅಂದ್ರೆ ಪತಿ ಏನಿದ್ದಾನೆ ಆತನಿಗೆ ಕೆಲಸ ಇರ್ಲಿಲ್ಲ. ಕೆಲಸ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಪತ್ನಿ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ. ಕೆಲ್ಸಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ಆತನಿಗೆ ಒಂದಷ್ಟು ಡಿಸ್ಟರ್ಬೆನ್ಸ್ ಅನ್ನ ಮಾಡಿರುತ್ತೆ. ಜೊತೆಗೆ ಅವರಿಬ್ಬರ ನಡುವೆ ಅದೇ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳು ಕೂಡ ಆಗ್ತಾ ಇರ್ತದೆ. ಯಾಕಂದ್ರೆ ಹೆಂಡತಿ ದುಡಿತಾ ಇರ್ತಾಳೆ, ಹೆಂಡತಿ ದುಡಿತಾ ಇರೋಂತ ದುಡ್ಡಿನಲ್ಲಿ ಈತ ಜೀವನವನ್ನ ಮಾಡ್ತಾ ಇರ್ತಾನೆ ಅನ್ನೋ ಒಂದು ವಿಚಾರ ಆತನಿಗೆ ಮಾನಸಿಕವಾಗಿ ತುಂಬಾ ನೋವನ್ನು ಉಂಟು ಮಾಡಿರ್ತದೆ. ಅಂದ್ರೆ ಕಳೆದ 1-2 ದಿನಗಳಿಂದನೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಗಲಾಟೆಗಳಾಗ್ತಾ ಇತ್ತು. ಜೊತೆಗೆ ನಿನ್ನೆ ಶಾಪಿಂಗ್ ವಿಚಾರಕ್ಕೆ ಒಂದು ದೊಡ್ಡ ಗಲಾಟೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಗಂಡನಿಗೆ ಹೇಳದೆ ಶಾಪಿಂಗ್ ಹೋಗಿದ್ಲು ಅನ್ನೋದು ಆತನಿಗೆ ಸಿಟ್ಟನ್ನ ತರಿಸಿರುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಕೆಲಸ ಇಲ್ಲದೆ ಇರೋನು ಮನೇಲಿದ್ದ, ಜೊತೆಗೆ ಅದಕ್ಕೆ ಸಂಪೂರ್ಣವಾಗಿ ಆತನನ್ನ ಅಸಡ್ಡೆಯಿಂದ ನೋಡ್ತಾ ಇದ್ಲು. ಆ ವಿಚಾರಕ್ಕೆ ಈ ರೀತಿಯ ಕೋಪ ಬಂದಿದೆ ಅನ್ನೋದು ಈಗ ಪೊಲೀಸರ ಮುಂದೆ ಆತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅಸಡ್ಡೆಯಿಂದ ನೋಡ್ತಾ ಇದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ರೀತಿಯಲ್ಲಿ ಕೃತ್ಯಕ್ಕೆ ಭಾಗಿಯಾಗಿರುವಂತದ್ದು. ಕೊನೆಗೆ ಈಗ ಆಕೆ ಸಾವನ್ನಪ್ಪಿದ್ದಾಳೆ. ಆತ ಈಗ ಜೈಲ್ ಪಾಲಾಗಿರುವಂತದ್ದು. ಕೆಲಸ ಇಲ್ಲದೆ ಇರುವಂತದ್ದು ಆ ಫ್ರಸ್ಟ್ರೇಷನ್ ಅನ್ನ ಮನೆಯ ಕುಟುಂಬಸ್ಥರ ಮೇಲೆ ಈ ರೀತಿಯಲ್ಲಿ ತೋರಿಸಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.